ಬೆಚ್ಚಂಗೆ ಪಾರು ನೀನು ನಂಗೆ ಜಾನೆ ಪ್ರೀತಿ ಐತೆ ಒಳಗೆ ಬಿಲ್ಡಿಂಗ್ಗಳೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ನನ್ನ ಫ್ರೆಂಡ್ಸ್ ಜೊತೆ ಆಚೆ ತೋಟದ ಮನೆ, ನನ್ನ ಫ್ರೆಂಡ್ ಇದ್ದಾಳೆ ಪವಿ ಅಂತ, ಅವ್ರ ತೋಟದ ಮನೆಗೆ ಬಂದಿದ್ದೀವಿ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ. ನೋಡಿ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅಡುಗೆ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ. ಇಬ್ರು ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಅವರು. ನಾವಷ್ಟೇ ಹಾಯ್ ಹಾಯ್ ಮಾಡೆ ಹೇಮಾ. ಈ ಪಾಪುನ ಹಾಯ್ ಮಾಡ್ತು. ಹಾಯ್. ಇವಳು ದೊಡ್ಡ ಬಡೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಇವಾಗ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಸೌದೆ ತರಕ್ಕೆ ಹೋಗಿದ್ದಾರೆ. ಬನ್ನಿ ತೋರಿಸ್ತೀನಿ ನನ್ನ ಫ್ರೆಂಡ್ ಅವ್ರ ಪೇರೆಂಟ್ಸ್ನ. ಆಂಟಿ ಹಾಯ್ ಅನ್ನಿ ವಿಡಿಯೋಗೆ. ನೋಡಿ ಇವರೇ ನನ್ನ ಫ್ರೆಂಡ್ ಅವರಮ್ಮ. ಆಂಟಿ ನಿಮ್ಮ ಹೆಸ್ರೇನು ಆಂಟಿ? ಪದ್ಮ. ನನ್ನ ಫ್ರೆಂಡ್ ಪವಿ ಇದ್ದಾರಲ್ಲ ಅವ್ರ ಮದರ್ ಇವರು. ನೋಡಿ ಇವಳು ನವ್ಯ ಅಂತ, ನನ್ನ ಕ್ಲಾಸ್ಮೇಟು. ನೋಡಿ ಸೌದೆ ಎಲ್ಲ ಅಡುಗೆಗೆ ಎತ್ಕೊತವ್ರೆ. ನೋಡಿ ಈಗ ಚೀಪೆಕಾಯಿ ಗಿಡ ಎಷ್ಟು ನೆತ್ತಿದ್ದಾರೆ ಅಂತ. ಇದು ಫುಲ್ ಅವ್ರ ತೋಟದಲ್ಲೆಲ್ಲ ಬರೀ ಚೀಪೆಕಾಯಿ ಗಿಡನೇ ಇದೆ. ನೋಡಿ ಹಿಂಗಿದೆ. ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿ ಒಲೆಯಲ್ಲಿ ಬಿರಿಯಾನಿ ಮಾಡ್ತೀವಿ, ಮನೆ ಒಳಗಡೆ ಚಿಕನ್ ಚಾಪ್ಸ್ ಮಾಡೋಣ ಅಂತ. ನೋಡಿ ಇಲ್ಲಿ ಬಿರಿಯಾನಿ ಮಾಡೋಕ್ಕೆ ಸೌದೆಗಳು ನೋಡಿ ಹೆಂಗೆ ತತ್ತವ್ರೆ. ನೋಡಿ ಇವಳು ಸೌದೆ ಎತ್ತಿಸ್ತಿದ್ದಾಳೆ. ಇವಳು ಫಾರಿನ್ ಲೇಡಿ, ಇವಳು ಬರೀ ಸ್ಟೈಲ್ ಮಾಡೋದಷ್ಟೇ ಇವಳ್ದು ಕೆಲಸ ಏನೂ ಇಲ್ಲ. ನೋಡಿ ಬಾಫ್ ಕಟ್ ಬೇರೆ ನಮ್ಮ ಅಣ್ಣನ ಮದುವೆ ಆಯ್ತಾಳಂತೆ ಇವಳು. ನೋಡಿ ಗೈಸ್, ಇದೇನು ಫ್ರೂಟು? ಅವಕಾಡೋ, ಬಟರ್ ಫ್ರೂಟ್. ನೋಡಿ ಇದನ್ನು ನೆಟ್ಟಿದ್ದಾರೆ. ಫೋಟೋ ತೆಗಿ. ನೋಡಿ ಕೊಕ್ಕರೆ ಎಲ್ಲ ಇದೆ. ಸಖತ್ತಾಗಿದೆ ಗೈಸ್ ಈ ಪ್ಲೇಸ್ ಅಂತೂ. ನಂಗೆ ತುಂಬ ಇಷ್ಟ ಆಯಿತು. ಇವ್ರು ಇರೋದು ದೊಡ್ಡಬಳ್ಳಾಪುರ ಹತ್ರ ರಾಜನಕುಂಟೆ ಆ ಸೈಡ್ ಇದೆ ಇವ್ರ ಮನೆ. ತೋಟದಲ್ಲಿ ಮನೆ ಇದೆ ನೋಡಿ, ಅಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಆಲ್ರೆಡಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮೇನ್ ಆಚೆ ಇಕ್ಬಿಟ್ಟು ಹೇಳ್ತೀನಿ, ಇದು ದೊಡ್ಡದು ಮಾತ್ರ ಇಕ್ಕು ಅಂತೆ ಲಾಸ್ಟಲ್ಲಿ. ಮೇನ್ ಅಡುಗೆ ಮಾಡ್ತಾ ಇರೋರು ಹೇಮಾ ಅವರು. ನೋಡಿ ಇವ್ರದೇ ಪವಿ. ನಿಂತ್ಕೋ ಇವ್ರದೇ ಮನೆ ನೋಡಿ. ಇವಳೇ ಸಿಕ್ಕಿಲ್ಲ. ನೋಡಿ ಗೈಸ್, ಇವಾಗ ಚೇಪೆಕಾಯಿ ತೋಟದೊಳಗೆ ಕೊಯ್ತಾ ಇದೀವಿ. ಎಷ್ಟು ದೊಡ್ಡದೈತೆ. ಇದೇ ಫಸ್ಟ್ ಟೈಮ್ ಗೈಸ್ ನಾವು ಚೇಪೆಕಾಯಿ ಮರ ನೋಡ್ತಾ ಇರೋದು. ನೋಡ್ತಾ ದೊಡ್ಡ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಅವರು ಹಂಗೆ ಮಾತಾಡೋದು. ನೋಡಿ ಗೈಸ್ ಎಷ್ಟು ಚಂದ ಐತೆ ತೋಟ. ಇದೇ ಪವಿ ಅಂತ ನನ್ನ ಫ್ರೆಂಡ್ ತೋಟ. ನೋಡಿ ಹಿಂಗಿದೆ, ಸಖತ್ತಾಗೈತೆ. ಸೇಮ್ ಹಳ್ಳಿಗೆ ಬಂದಿದ್ದ ಥರನೇ, ಅಂದರೆ ನಮ್ಮೂರ ಸೈಡ್ ಬಂದಿದ್ದ ಥರನೇ ಫೀಲ್ ಆಗ್ತೈತೆ. ಇದೆಲ್ಲೂ ಇಲ್ಲ ಗೈಸ್, ಬೆಂಗಳೂರಿಂದ ಒಂದು 20 ಕಿಲೋಮೀಟ್ರ್ ದೊಡ್ಡಬಳ್ಳಾಪುರ ಅಷ್ಟೇ. ಮನೆಗೆ ಬರುತ್ತೆ 25 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು. ಈ ಥರ ನೇಚರ್ ನೋಡೋಕ್ಕೆ ಎಲ್ಲಿ ಸಿಗುತ್ತೆ ಗೈಸ್. ಅದೃಷ್ಟ ಮಾಡಿದ್ದೀವಿ ಗೈಸ್. ನೋಡಿ ಫುಲ್ಲು ಕಾಡಲ್ಲಿ ಬಂದಿದ್ದ ಥರ ಐತೆ. ಫುಲ್ಲು ಸೀಬೆಕಾಯಿ ಮರನೇ ಐತೆ ನೋಡಿ. ಇವಾಗ ಬಿರಿಯಾನಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಎಣ್ಣೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ಈರುಳ್ಳಿನ. ನೆಕ್ಸ್ಟ್ ಬಿರಿಯಾನಿ ರೆಡಿ ಆಗುತ್ತೆ. ಚಿಕನ್ ಬರ್ತಿದೆ. ಎಷ್ಟು kg ಚಿಕನ್ ಮಾನಸ? 3 kg ಇದೆ ನೋಡಿ. ಇದು ಬಿರಿಯಾನಿಗೆ ಸಪ್ರೇಟಾ? ಅದಕ್ಕೆ ಸಪ್ರೇಟಾ? ನೋಡಿ ಬಿರಿಯಾನಿ ನೋಡಿ. ಈರುಳ್ಳಿನ ಸ್ವಲ್ಪ ಸೀಸ್ಬಿಟ್ರು, ಪರವಾಗಿಲ್ಲ. ಇದು ಫ್ರೈ ಆಗಲಿ. ಈರುಳ್ಳಿ ಫ್ರೈ ಮಾಡಿ
ಇಲ್ಲಿ ಇಬ್ಬಿಬ್ರು ವ್ಲಾಗರ್ಸ್ ಇದೆ ಇರೋದ್ರಿಂದ ಸ್ವಲ್ಪ ಇದಾಗಿದೆ. ಚಿನ್ನು ಇಲ್ಲಿ ದೀಶಾ ಮೇಲ್ ನೋಡು. ಏ ಕಾಟ ಕೊಡ್ತೈತಂತೆ ಅವಳಿಗೆ ಹೊಡಿ, ಅವಳಿಗೆ ಹೇಳು. ಇದು ನನ್ನ ಫ್ರೆಂಡ್ ಪಾಪು. ನಾನು ಇಷ್ಟು ದಿನ ವ್ಲಾಗ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಏನೋ ಗೊತ್ತಿಲ್ಲ, ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅನಿಸ್ತು. ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಮಾಡ್ತೀನಿ. ಆಲ್ರೆಡಿ 12:30 ಆಗಿದೆ. ನೋಡಿ ಬಿರಿಯಾನಿ ಮಾಡ್ತಿದ್ದಾರೆ. ಇನ್ನು ಚಿಕನ್ ಗ್ರೇವಿ ಮಾಡಬೇಕು. ಸೊ ಫಸ್ಟು ಬಿರಿಯಾನಿ ಆದಮೇಲೆ ಚಿಕನ್ ಗ್ರೇವಿ ಮಾಡೋಣ. ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಒಂದು 15 ಮಿನಿಟ್ಸ್ ಅಷ್ಟರಲ್ಲಿ ನೆಕ್ಸ್ಟು ಚಿಕನ್ ಗ್ರೇವಿ ಮಾಡಬೇಕು. ಇಲ್ಲೇ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ತೋರಿಸ್ಕೊಂಡು ಅಂತ. ತುಂಬ ಖುಷಿ ಆಗ್ತಿದೆ, ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಬಾ ನವ್ಯ ನೋಡಿ. ಹಾಂ ತೋರಿಸ್ತೆ ಅದನ್ನೆಲ್ಲ. ಇವಳು ನನ್ನ ಯಾವ ಕ್ಲಾಸು? ಸೋಷಿಯಾಲಜಿ ಅಲ್ಲ, ಸೋಷಿಯಾಲಜಿ ಕ್ಲಾಸ್ ಫ್ರೆಂಡು. ಈ 2 ಸಬ್ಜೆಕ್ಟಲ್ಲೂ ನನಗೆ ಇವಳು ಒಬ್ಬಳೇ ಸಿಗೋದು. ಎಲ್ಲ ಬೇರೆ ಬೇರೆ ಆಗಿಬಿಡ್ತಾರೆ. 2 ಸಬ್ಜೆಕ್ಟಲ್ಲೂ ಇವಳಿದ್ದಾಳೆ. ಅವಳು ಸೋಷಿಯಾಲಜಿ ಫ್ರೆಂಡು. ನಾವು ಅಣ್ಣನ ಮದುವೆ ಆಯ್ತೀನಿ ತಿನ್ಸಿ ಇಕ್ತವಳೆ. ಯಾರು ಹೆಣ್ಣು ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ನನಗೆ DM ಮಾಡಿ ತಿಳಿಸಿ. ಹೆಣ್ಣು ಇಲ್ಲಿದ್ದಾರೆ, ಗಂಡು ಯಾರು ಹುಡುಗಿನ ಹುಡುಕ್ತಿದ್ರೆ ಹೇಳಿ. ನಮ್ಮ ಹುಡುಗಿ ಇಲ್ಲಿದ್ದಾಳೆ, ಫಾರಿನ್ ಲೇಡಿ. ಬನ್ನಿ, ಅಡುಗೆ ಮಾಡ್ತಿದಾರೆ ಅಲ್ಲಿ ಹೋಗೋಣ. ನೋಡಿ, ಇದು ಬಿರಿಯಾನಿಗೆ ಚಿಕನ್. ಆಹಾ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದ್ಯಾ ಗಾಯ್ಸ್. ಇಲ್ಲಿ ಅಮ್ಮ. ಶಾರ್ಟ್ಸಿಗೆ ನಂದೊಂದು ಹಾಕಿ. ಹಂಗೆ ಹಾಕ್ತೀನಿ ನೋಡಿ. ಸುಮ್ಮನೆ ವಿಡಿಯೋಗೆ ಅಲ್ಲರ್ತಿರೋದು ಭ್ರಮೆ. ಚಿಕನ್ ಇದು ಬಿರಿಯಾನಿಗೆ ಆಲ್ರೆಡಿ ಚಿಕನ್ ಮಸಾಲ ರೆಡಿ ಆಗಿದೆ. ನೆಕ್ಸ್ಟ್ ಇದು ಅನ್ನ ನೋಡಿ. ಟೇಸ್ಟ್ ನೋಡಾದ್ಮೇಲೆ ಇವಳೆ ಗೈಸ್ ಆಲ್ರೆಡಿ ಬಿರಿಯಾನಿ ಆಗಿದೆ. ಸೊ ಇನ್ನೇನು ಚಿಕನ್ ಗ್ರೇವಿ ಮಾಡ್ತಿದ್ದಾರೆ, ಆದಮೇಲೆ ತೋರಿಸ್ತೀನಿ, ತಿನ್ನೋಣ. ಗೈಸ್ ಇವಾಗ ಬಿರಿಯಾನಿ ಆಗಿದೆ. ನೆಕ್ಸ್ಟ್ ಚಿಕನ್ ಚಾಪ್ಸ್ ಮಾಡ್ತಿದ್ದಾರೆ ನೋಡಿ. ಚಿಕನ್ ಚಾಪ್ಸ್ ಬೇಯಿಸಿದೆ ಗೈಸ್. ಇವಾಗ ಊಟಕ್ಕೆ ಬಾಳೆ ಎಲೆ ಕೀಳಕ್ಕೆ ಬಂದಿದ್ದೀವಿ. ನಮ್ಮ ಪವಿ ಅವರು ಕೀಳ್ತಿದ್ದಾರೆ ನೋಡಿ ಗೈಸ್. ಬಾಳೆ ಎಲೆ ಊಟಕ್ಕೆ ಬಾಳೆ ಎಲೆ ಗೈಸ್. ಎಲ್ಲರಿಗೂ ಬೇಕಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವಳು ವ್ಲಾಗರ್, ಇವಳು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಾಳೆ ಎಲೆ ಕಿತ್ಕೊಬಂದು ಕಟ್ ಮಾಡ್ತಿದ್ದೀವಿ. ಫೈನಲಿ ಬಡಿಸ್ತಿದ್ದಾರೆ ನೋಡಿ. ಅವರಿಬ್ರು ಕಪಲ್ಸ್ ಒಂದೇ ತಟ್ಟೆಲಿ ತಿಂತಾರಂತೆ ಇವರಿಬ್ರು. ಎಷ್ಟು ವಿಟಮಿನ್ ಐತೆ ಗೊತ್ತಾ ಹಾಲಲ್ಲಿ? ಚಿಕನ್ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಪವಿ ಎಣ್ಣೆ ಇಷ್ಟ ಆಯ್ತಾ ಎಲ್ಲರಿಗೂ ನೋಡಿ. ಊಟ ಬಡಿಸ್ತಾರೆ ಎಣ್ಣೆ ಗೈಸ್. ಎಲ್ಲ ಟೇಸ್ಟ್ ಸಕ್ಕತ್ತಾಗಿದೆ. ಬಿರಿಯಾನಿ, ಚಿಕನ್ ಗ್ರೇವಿ ಚೆನ್ನಾಗಿದೆ. ಹಾಲು ನೋಡಿ. ನೋಡಿ ಗೈಸ್, ಕಾಲು ತೋರಿಸ್ತಾಳಂತೆ. ಇನ್ನೊಂದ್ಸಲ ಮಾಡಿ ವಿಡಿಯೋ. ಓಕೆ ಗೈಸ್, ಫೈನಲಿ ಊಟನೂ ಆಯಿತು, ಎಲ್ಲ ಆಯಿತು. ಇವಾಗ ಟೈಮ್ 3 ಗಂಟೆ ಆಯಿತು. ಹೊರಡ್ತಿದ್ದೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.